ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಬಗ್ಗೆ ಎಲ್ಲ ಶಾಸಕರನ್ನ ಸಭೆಯನ್ನ ಕರೆದಿದ್ರು. ಇವತ್ತು ನಮಗೆ ಕೊಡುವಂತ 7,000 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಇದ್ರ ಬಗ್ಗೆ 5 ಪಾಲಿಕೆಗಳಿಗೆ ಯಾವ್ಯಾವ ತರ ಒಂದು ಕೊಡಬೇಕು ಅಂತ ಬಂದಾಗ ನಾವೆಲ್ಲ ಹೇಳಿದಷ್ಟೇ, ಒಂದು ಪ್ರತಿ ವಾರ್ಡ್ಗೆ ಕನಿಷ್ಠ ನಮಗೆ 5 ಕೋಟಿ ರೂಪಾಯಿ ಪ್ರತಿ ವಾರ್ಡ್ಗೆ ಮೀಸಲಿಡಬೇಕು. ಯಾಕೆಂದ್ರೆ ವಾರ್ಡ್ಗಳಲ್ಲಿ ಪಾರ್ಕು, ಪ್ಲೇ ಗ್ರೌಂಡ್ಸ್ಗಳಿಗೆ, ರಸ್ತೆಗಳಿಗೆ ಪ್ರತಿ ವಾರ್ಡ್ಗೆ ನಾವು ಮಳೆಗಾಲ ಬರೋ ದೃಷ್ಟಿಯಿಂದ ಆದಷ್ಟು ಬೇಗ ಘೋಷಣೆಯನ್ನ ಮಾಡಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ದೀವಿ. ಜೊತೆಗೆ ವೈಟ್ ಟಾಪಿಂಗ್ ಕಾಮಗಾರಿಗಳು ಕೂಡ ಇವಾಗ ಅರ್ಧಂಬರ್ಧ ನಿಂತಿದೆ, ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೂಡ ಹೇಳಿದೆ. ಒಟ್ಟಾರೆ ಎಲ್ಲಾ ಶಾಸಕರು ಏನ್ ಡಿಸಿಷನ್ ತಗೊಂಡಿದೀವಿ ಅಂದ್ರೆ, ಈ ಫುಟ್ಪಾತ್ ಅಲ್ಲಿ ಅಷ್ಟು ಚೆನ್ನಾಗಿ ಫುಟ್ಪಾತ್ ಮಾಡ್ಬಿಟ್ಟು ಎಲ್ಲ ಫುಟ್ಪಾತ್ ವ್ಯಾಪಾರಿಗಳಿಗೆ ಏನ್ ಇವತ್ತು ಬಹಳ ದೊಡ್ಡ ತೊಂದರೆ ಆಗ್ತಿದೆ, ಅವ್ರಿಗೂ ಒಂದು ಅವಕಾಶವನ್ನ ಬೇರೆ ಕಡೆ ಕಲ್ಪಿಸಿ ಯಾರು ಪಾದಚಾರಿಗಳು ಓಡಾಡಬೇಕು ಅಂತ ಫುಟ್ಪಾತ್ಗಳನ್ನ ಮೇಜರ್ ಆರ್ಟಿಕಲ್, ಸಬ್ ಆರ್ಟಿಕಲ್ ರಸ್ತೆಗಳಲ್ಲಿ ಫುಟ್ಪಾತ್ ನ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಎಲ್ಲ ಶಾಸಕರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಏನದು ಕಸ ಸಮಸ್ಯೆ ಬಗ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಶೀಘ್ರದಲ್ಲೇ ಕ್ರಮ ತಗೋಬೇಕು. ಎಲ್ಲದಲ್ಲಿ ಕಸಗಳನ್ನ ಹಾಕ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಆಗಿಲ್ಲ, ಇದ್ರ ಬಗ್ಗೆ ಕೂಡ ನೀವು ತಗೋಬೇಕು ಅಂತ. ಮೂರನೇದು, ನಮಗೆ ಫ್ಲೆಕ್ಸ್ಗಳು ಎಲ್ಲಾ ಕಡೆ ಎಲ್ಲಂದ್ರಲ್ಲಿ ಎಲ್ಲ ಫ್ಲೆಕ್ಸ್ ಯಾವುದೇ ಪಾರ್ಟಿ ಆಗ್ಲಿ ಕಟ್ತಾ ಇದ್ದಾರೆ, ದಯಮಾಡಿ ಫ್ಲೆಕ್ಸ್ ಬಗ್ಗೆ ಒಂದು ಡಿಸಿಷನ್ ತಗೊಳ್ಬೇಕು. ಹೈಕೋರ್ಟ್ ಆದೇಶದಲ್ಲಿ ಏನ್ ಫ್ಲೆಕ್ಸ್ ಇದೆ ಅದನ್ನ ರಿಮೂವ್ ಮಾಡಿಸಿ, ಇನ್ನು ಮುಂದೆ ಯಾರೇ ಒಂದು ಫ್ಲೆಕ್ಸ್ ಅನ್ನ ಕಟ್ಟಿದ್ರು, ಯಾರೇ ಕಟ್ಲಿ, ಆ ಶಾಸಕರು ಎಂಪಿಗಳಾಗಿರ್ಬೋದು ಯಾರ ಹೆಸರು ಕಟ್ಟಿದ್ರು ಕೂಡ ನೋಟಿಸ್ ಕೊಡಬೇಕು, ಯಾರು ಕಟ್ಟಿದ ಮೇಲೆ ಅವ್ರಿಗೊಂದು FIR ಮಾಡಿ ಅಂತ ಕೂಡ ಒಟ್ಟಾರೆ ಒಂದು ಡಿಸಿಷನ್ ತಗೊಂಡಿದೆ. ಆಮೇಲೆ ಇನ್ನೊಂದು, ನಮಗೆ ಅನೇಕ ಸಮಸ್ಯೆಗಳು ಆಯಾ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದೆ. ಮೇಜರ್ ನಮಗೆ ಎಲ್ಲಾ ಶಾಸಕರು ಹೇಳಿದ್ದು ಒಂದು ಫ್ಲೆಕ್ಸ್ ವಿಚಾರ, ಫುಟ್ಪಾತ್ ಕ್ಲಿಯರೆನ್ಸ್ ವಿಚಾರಗಳು, ಮತ್ತೆ ನಮಗೆ ಖಾತಾದ ಸಿಕ್ಕಾಪಟ್ಟೆ ಒಂದು ತೊಂದರೆ ಆಗಿದೆ. ಈ ಖಾತಾಗಳನ್ನ ಮತ್ತೆ ಪುನರ್ ವಿಮರ್ಶೆಯನ್ನ ಮಾಡಿ, ಡ್ರೋನ್ಗಳು ಏನ್ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮಾನ್ಯ ಕೃಷ್ಣಬೈರೇಗೌಡರು ಮತ್ತೆ ಎಲ್ಲ ಸಚಿವರು ಕೂಡ ಇದ್ರು, ಅವ್ರ ಮುಂದೆ ಡಿಸಿಷನ್ ತಗೊಳಕ್ ಹೇಳಿದೀವಿ. ಮತ್ತೆ ಎಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ಮತ್ತೆ ಹೋಗಿ ಅಲ್ಲಿ ಒಂದು ಮಾಡಬೇಕು ಅಂತ CCOC ಬಗ್ಗೆ ಬಂದಿದೆ, ಅದು ಕೂಡ ಒತ್ತಾಯ ಮಾಡಿದೀವಿ. ದಯಮಾಡಿ 40-60 ಒಳಗಡೆ ಯಾವ್ದು ಮನೆಗಳಿದ್ರೆ ಅವ್ರ ಕಾನೂನು ರೀತಿಯಲ್ಲಿ ಏನಾಗುತ್ತೋ ಅದನ್ನ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದೀವಿ. ಒಟ್ಟಾರೆ ಈ ಸಮಸ್ಯೆ ಈ ತರ ಡಿಸಿಷನ್ ತಗೊಂಡಿದೆ. ಅಲ್ಲ, ಅವರು ಕೂಡ 4-5 ಸ್ಪಂದಿಸಿದ್ದಾರೆ. ಒಂದು, ಎಲ್ಲ ಪಾಲಿಕೆಗಳಿಗೆ ಆಯಾ ವಾರ್ಡ್ ಲೆಕ್ಕಾಚಾರದಲ್ಲಿ ಹಣವನ್ನ ಕೊಡುವಂತದ್ದು, ಮತ್ತೆ ಫುಟ್ಪಾತ್ ತೆರವು ಮಾಡುವಂತ ಕೆಲಸ, ಮತ್ತೆ ಪಾದಚಾರಿಗಳಿಗೆ ಅನುಕೂಲ ಮಾಡುವಂತ ಕೆಲಸ, ಈ ಫ್ಲೆಕ್ಸ್ ಹಾವಳಿಗಳನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಇಮಿಡಿಯೇಟ್ ಆಗಿ ಮಾಡುವಂತ ಕೆಲಸ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಇದರಲ್ಲಿ ಎಲ್ಲಾ ಶಾಸಕರು ಪಕ್ಷ ಭೇದ ಮರೆತು ಬೆಂಗಳೂರು ಒಂದು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಡಿಸಿಷನ್ ತಗೊಳಕ್ ಹೇಳಿದೀವಿ. ಮತ್ತೆ ಈ ಟ್ರಾಫಿಕ್ ಕಮಿಷನರ್, ಪೊಲೀಸ್ ಕಮಿಷನರ್ ಕೂಡ ಬಂದಿದ್ರು. ಎಲ್ಲೆಲ್ಲಿ ಅಬಾಂಡ್ಮೆಂಟ್ ವೆಹಿಕಲ್, ಹಳೆ ವೆಹಿಕಲ್ಸ್ಗಳಿದೆ, ಎಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ವೆಹಿಕಲ್ಗಳು ತಂದು ಬಿಸಾಕೊಂಡಿದ್ದಾರೆ, ಅದೆಲ್ಲವೂ ಕೂಡ ರಿಮೂವ್ ಮಾಡಬೇಕು ಅಂತ ಕೂಡ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಇಡೀ ಪಕ್ಷ ಸಹಕಾರವನ್ನ ಕೊಡ್ತೀವಿ.